ಇದು ಬಿರಿಯಾನಿಗೆ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಫ್ರೆಂಡ್ಸ್, ತೊಳೆದು ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಬೇಕಾಗಿರೋ ಸ್ಪೈಸಸ್: ಕಸೂರಿ ಮೇಥಿ, ಸ್ಟಾರು, ಲವಂಗ, ಪಲಾವ್ ಎಲೆ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ 4, 2 ಟೊಮೊಟೊ, ಪುದೀನ, ಕೊತ್ತಂಬರಿ, ಒಂದ್ 5 ಹಸಿಮೆಣಸಿಕಾಯಿ. ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಬಂದು ನಮ್ಮ ಮನೇಲಿ ಬೆಳ್ಳುಳ್ಳಿ ಕಬಾಬು ಮತ್ತೆ ಬಿರಿಯಾನಿ. ಬೆಳ್ಳುಳ್ಳಿ ಸಿಕ್ಕದ್ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದು ನೈಟ್ ಡಿನ್ನರ್ಗೋಸ್ಕರ ಮಾಡ್ಕೊಂತ ಇದೀವಿ. ಸುಮ್ನೆ ತಿನ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ಕೊಂತ ಇದೀವಿ ಬಿರಿಯಾನಿ ಮತ್ತೆ ಬೆಳ್ಳುಳ್ಳಿ ಕಬಾಬ್. ಒಂದ್ 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ. ಅರ್ಧ ಕೆಜಿ ಚಿಕನ್ ಅಷ್ಟೇ. ಸ್ಪೈಸಸ್: ಈರುಳ್ಳಿ, ಹಸಿಮೆಣಸಿಕಾಯಿ 2 ಒಟ್ಟಿಗೆ ಹಾಕ್ತೀವಿ. ಬೇಗ ಈರುಳ್ಳಿ ಫ್ರೈ ಆಗ್ಬೇಕಂದ್ರೆ ಉಪ್ಪು ಹಾಕೊಬೇಕು ಸ್ವಲ್ಪ. ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಈರುಳ್ಳಿ. ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಚಾನೆಲ್ ಫುಲ್ ವಿಡಿಯೋ ನೋಡಿ. ಇಷ್ಟ ಆದ್ರೆ ನನ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಾಗಿದೆ, 1/4 ಭಾಗ ಫ್ರೈ ಆಗೈತೆ. ಟೊಮೊಟೊ 2 ಕಟ್ ಮಾಡಿದೀನಿ. ಬಿರಿಯಾನಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ರೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಳ್ತಾ ಇತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೈಡಲ್ಲಿ ಹಂಗೆ ಬಿಸಿನೀರು ಕಾಯಕ್ಕೆ ಇಟ್ಕೊಂತ ಇದೀನಿ. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಆದ್ಮೇಲೆ ಚಿಕನ್ ಹಾಕೊಳ್ತೇವೆ. ಚಿಕನ್ ಅದ್ರಲ್ಲೇ ನೀರ್ ಬಿಟ್ಕೊಂಡೆ, ನಾವೇ ನೀರ್ ಹಾಕ್ಬೇಕಾಗಿಲ್ಲ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಬೇಕಾದ್ರೆ ನೋಡ್ಕೊಂಡು ನೀರ್ ಹಾಕೋಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಹಾಕ್ತಾ ಇದ್ದೀನಿ. ಚಿಕನ್ಗೆ ಫ್ಲೇವರ್ ಹಿಡ್ಕೊಳುತ್ತೆ ಅಂತ. ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂತೀವಿ. ನೋಡಿ ನೀರ್ ಬಿಟ್ಕೊಂಡಿದೆ. ಮೊಸರು ಹಾಕೊಂತ ಇದೀನಿ. ಮೊಸರು ಇದ್ರೆ ನಿಂಬೆ ಹುಳಿ ಏನ್ ಬೇಕಾಗಲ್ಲ. ಮೊಸರು ಇಲ್ಲ ಅಂದ್ರೆ ನಿಂಬೆ ಹುಳಿ ಹಾಕೋಬಹುದು. ಹುಳಿ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ. ಮತ್ತೆ ಈ ಟೈಮ್ ಅಲ್ಲಿ ಸ್ವಲ್ಪ ಮಸಾಲೆ ಹಾಕೊಂಡು ಅದು ಚಿಕನ್ ನ ಮಸಾಲೆ ಬೇಯೋ ತರ ಬೇಯಿಸ್ಕೊಬೇಕು. ಖಾರದ ಪುಡಿ ಹಾಕೊಂತ ಇಲ್ಲ, ಹಸಿಮೆಣಸಿಕಾಯಿ ಹಾಕೊಂಡಿದೀನಲ್ಲ ಅಷ್ಟೇ ಸಾಕೊಂತ. ಬಿರಿಯಾನಿ ಮಸಾಲ 1-2 ಸ್ಪೂನ್ ಹಾಕೊಂತ ಇದೀನಿ.
ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಮಸಾಲೆ ಹಸಿ ವಾಸನೆ ಹೋಗ್ಬೇಕು. ಗಂಟಲು ಸರಿ ಇಲ್ಲ ಫ್ರೆಂಡ್ಸ್, ಕೊರ 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 ಅಂತ ಇದೆ, ಅಡ್ಜಸ್ಟ್ ಮಾಡ್ಕೊಂಡು. ಈ ಟೈಮಲ್ಲಿ ಅಕ್ಕಿ ಹಾಕೊಬೇಕು. ಅಕ್ಕಿ 1.5 ಲೋಟ ತಗೊಂಡಿದ್ದೀನಿ, ನಮ್ಮನೇಲಿ 3 ಜನ ಇರೋದು. ಗ್ರೀನ್ ಮಸಾಲ ರುಬ್ಬಿಟ್ಟು ಬಿರಿಯಾನಿ ಮಾಡ್ತಾರೆ, ಅದನ್ನು ನಾನು ಇನ್ನೊಂದ್ಸಲ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ನಿಮ್ ಜೊತೆ. ಇದು ಏನು ರುಬ್ದಲೆ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬಹುದು, ಈಸಿ. ಇದು ಬಿಸಿನೀರ್ ಕಾಯಿಸಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದ್ ಹಾಕೊಂತೀನಿ. ಅದ್ ಹಾಕಿ 10 ನಿಮಿಷ ಹಂಗೆ ಕುದಿಸ್ಕೊಬೇಕು, ಪ್ಲೇಟ್ ಮುಚ್ದಂಗೆ. ಈ ಟೈಮಲ್ಲಿ ಉಪ್ಪು ಏನಾದ್ರೂ ಕಾಲದೆ ಬಂದ್ರೆ ನೀವು ನೋಡಿ ಉಪ್ಪು ಹಾಕೊಬಹುದು. ಮೊಸರು ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನಿಂಬೆ ಹುಳಿ ಏನೋ ಹಾಕಿದ್ದಾರೆ. ನಿಮ್ ಮನೇಲಿ ನಿಂಬೆ ಹುಳಿ ಇದ್ರೆ ಹಾಕೋಬಹುದು. ಇದು ಮುಚ್ತೇನೆ 10 ನಿಮಿಷ ಕುದಿಸ್ಕೋಬೇಕು. ನಮ್ಮ ಮನೆ ಹತ್ರ ಗಣಪತಿ ಇಟ್ಟಿದ್ದಾರೆ ಫ್ರೆಂಡ್ಸ್, ಫುಲ್ಲು ಸೌಂಡ್, ಮಾತಾಡೋದು ಕೇಳಿಸ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇದೇನ್ ರೆಸಿಪಿ ಅಂತ ಅಲ್ಲ ಫ್ರೆಂಡ್ಸ್, ಬಿರಿಯಾನಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ವ್ಲಾಗ್ ಅಂತಾನೆ ಕನ್ಸಿಡರ್ ಮಾಡಿ. ನಾನು ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಸಂಜೆ ಡಿನ್ನರ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಸೊ ನಮ್ಮ ಮನೆಯವರು ಬೆಳ್ಳುಳ್ಳಿ ಕಬಾಬು ಮತ್ತೆ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಗೊಂಡ್ಬಂದಿದ್ರು, ಶೇರ್ ಮಾಡ್ಕೊಂತ ಇದ್ದೀನಿ ನಿಮ್ ಜೊತೆ. ಕೊತ್ತಂಬರಿ ಮತ್ತೆ ಪುದೀನ ಹಾಕಿ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಜಲ್ ಆದ್ರೆ ಸಾಕಾಗಿ. ಈ ಟೈಮಲ್ಲಿ ಕುಕ್ಕರ್ ಮುಚ್ಚಿ 2 ವಿಜಲ್ ಹಾಕೊಂಡ್ರೆ ಸಾಕು.